ಇವೆಲ್ಲವೂ ಕೂಡ ಮನಸ್ಸಲ್ಲಿ ಇಟ್ಕೊಂಡು ಸರ್ಕಾರ ರೈತರ ಪರವಾಗಿ ನಿಂತ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಒಂದು ಕಡೆ ಮಾನ್ಯ ಬಾಬಣ್ಣ ಅವ್ರು ಹೇಳ್ದಂಗೆ ಈಗಾಗಲೇ ಹೊಸದಾಗಿ ನೂತನವಾಗಿ ಮುಖ್ಯಮಂತ್ರಿಗಳು ಆಯ್ಕೆ ಆಗಿದ್ದಾರೆ, ನಮ್ಮ ಜಿಲ್ಲೆಯವರೇ. ನಾವು ಯಾರಿಗೇ ಆಗಲಿ ಒಂದು ಸ್ವಲ್ಪ ಸಮಯಾವಕಾಶ ಕೊಡಬೇಕು. ಆಡಳಿತದಲ್ಲಿ ಏರುಪೇರುಗಳು, ನಾವು ಲೋಪದೋಷಗಳಾದಂಥ ಸಂದರ್ಭದಲ್ಲಿ 1 ತಿಂಗಳು 2 ತಿಂಗಳು 3 ತಿಂಗಳು ಬಿಟ್ಟು ನಾವು ಮಾತನಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೀವಿ. ಯಾರಿಗಾದರೂ ಒಂದು ಅವಕಾಶ ಕೊಡಬೇಕಾಗ್ತದೆ, ಸಮಯಾವಕಾಶ. ಆದರೆ ಇದ್ರ ಮಧ್ಯೆ ಏನಾಗಿದೆ, ಇಲ್ಲಿ ಯಾವ ಒಂದು ಕೃಷಿ ಮಂತ್ರಿ ಸಮರ್ಪಕವಾಗಿ ಕೆಲಸ ಮಾಡೋದಕ್ಕೆ ಆ ಸ್ಥಾನದಲ್ಲಿ ಕೂರಬೇಕಾಗಿತ್ತು, ಇಲ್ಲಿವರೆಗೂ ಕೂಡ ಕ್ಯಾಬಿನೆಟ್ಟು ಸಂಪೂರ್ಣವಾಗಿ ರಚನೆ ಆಗಿಲ್ಲ. ಅದನ್ನು ಕಾಲಹರಣ ಮಾಡಿಕೊಂಡು ಬಹುಶಃ ಕೇಂದ್ರದಲ್ಲಿರ್ತಕ್ಕಂಥ ಅವರ ನಾಯಕರು ರಾಹುಲ್ ಗಾಂಧಿಯವರು 18 ದಿನಗಳ ಕಾಲ ಏನೋ ವಿದೇಶ ಪ್ರವಾಸದಲ್ಲಿದ್ದಾರೆ ಅಂತಕ್ಕಂಥದ್ದು ಕೇಳ್ಪಟ್ವು. 6ನೇ ತಾರೀಕು ಬರ್ತಾರೆ ಅಂತ ಹೇಳಿದ್ರು, ಮತ್ತು ನಿನ್ನೆ ಬಂದಿದ್ದಾರೆ ಅಂತ ನಮ್ಮ ರಾಜಣ್ಣ ಅವ್ರು ನೋಡಿ ವರದಿ ತರಿಸ್ಕೊಂಡಿದ್ದಾರೆ. ಹಾಗಾಗಿ ಕ್ಯಾಬಿನೆಟ್ಟು ಅದು ಯಾವಾಗ ರಚನೆ ಮಾಡ್ತಾರೋ ಅದು ದೇವರೇ ಬಲ್ಲ. ಇದ್ರ ಮಧ್ಯೆ ಏನಾಗಿದೆ, ಬರ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಯಾರು ಕೂಡ ಇಲ್ಲಿ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಿರ್ಬೋದು, ಇಲ್ಲಿರ್ತಕ್ಕಂಥ ಯಾರೇ ಶಾಸಕರುಗಳಿರ್ಬೋದು, ಬಂದು ರೈತರ ಹೊಲ ಗದ್ದೆಗಳಿಗೆ ತೆರಳಿ ಕನಿಷ್ಠ ಪಕ್ಷ ಒಂದು ಸಾಂತ್ವನವನ್ನು ಹೇಳಿ ಒಂದು ಧೈರ್ಯ ತುಂಬಿಸಿ ಬರ್ತಕ್ಕಂಥ ಪ್ರಯತ್ನವೂ ಕೂಡ ಸರ್ಕಾರದ ವತಿಯಿಂದ ಇಲ್ಲಿವರೆಗೂ ಮಾಡಿಲ್ಲ ಯಾರೂ ಕೂಡ. ಆದರೆ ಬಾಬಣ್ಣ ಅವ್ರು ಹೇಳ್ದಂಗೆ ಜನತಾದಳ ಪಕ್ಷ ಅಂದರೆ ನಿಮ್ಮೆಲ್ರಿಗೂ ಗೊತ್ತಿದೆ, ಇದೊಂದು ಪ್ರಾದೇಶಿಕ ಪಕ್ಷ. ರೈತರ ಒಂದು ಹೋರಾಟದಿಂದನೇ ಹುಟ್ಟಿದಿರ್ತಕ್ಕಂಥ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ. ಹಾಗಾಗಿ ನಮ್ಮದಾದಂಥ ಒಂದು ಬದ್ಧತೆಯನ್ನು ಇಟ್ಕೊಂಡಿದ್ದೀವಿ, ಒಂದು ಕಾಳಜಿಯನ್ನು ಇಟ್ಕೊಂಡಿದ್ದೀವಿ ರೈತರ ಪರವಾಗಿ. ಆ ನಿಟ್ಟಿನಲ್ಲಿ ನಾವು ಇವತ್ತು ಕಿತ್ತೂರು ಕರ್ನಾಟಕದ ಈ ಒಂದು ಪ್ರವಾಸವನ್ನು ಕೈಗೆನೆತ್ಕೊಂಡಿದ್ದೇವೆ. ಬಹುಶಃ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಅಧಿವೇಶನದ ಸಂದರ್ಭದಲ್ಲಿ, ಆಗಸ್ಟ್ ತಿಂಗಳಲ್ಲಿ ಅಧಿವೇಶನ ನಡೆಯುತ್ತೆ, ಇನ್ನು ಅಧಿಕೃತವಾಗಿ ದಿನಾಂಕ ಘೋಷಣೆ ಆಗಿಲ್ಲ. ರೈತರಿಗೆ ಈಗಾಗಲೇ ಹೇಳಿದ್ದೇವೆ, ಭರವಸೆಯನ್ನು ಕೊಟ್ಟಿದ್ದೇವೆ. JDLP ನಾಯಕರು ಮಾನ್ಯ ಬಾಬಣ್ಣ ಅವರು, ನಮ್ಮ ಪಕ್ಷದ ಈ ಭಾಗದ ಶಾಸಕರಾಗಿರ್ತಕ್ಕಂಥ ರಾಜುಗೌಡರು ಕೂಡ ನಮ್ಮ ಜೊತೆನಲ್ಲಿದ್ದಾರೆ. ನೀವೆಲ್ಲರೂ ಸೇರಿ ಸದನದ ಒಳಗಡೆ ಸರ್ಕಾರಕ್ಕೆ ಇಲ್ಲಿರ್ತಕ್ಕಂಥ ನೈಜ ಸ್ಥಿತಿಗತಿಗಳೇನಿದೆ, ರೈತರ ಸಮಸ್ಯೆಗಳೇನಿದೆ, ಇದನ್ನು ಯಾವ ರೀತಿ ಬಗೆಹರಿಸ್ಬೋದು, ತಾತ್ಕಾಲಿಕವಾಗಾದರೂ ಸರಿ ಒಂದು ಪರಿಹಾರವನ್ನು ಕಂಡುಕೊಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಭಾಳ ಗಟ್ಟಿಯಾಗಿ ಒತ್ತಾಯ ಮಾಡ್ತಕ್ಕಂಥದ್ದು. ಎಕರೆಗೆ ಕನಿಷ್ಠ ಪಕ್ಷ 25,000 ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಬೇಕಾಗಿದೆ. ಕಾರಣ ಇಡೀ ರಾಜ್ಯದಲ್ಲಿ 70 ಲಕ್ಷ ಸಣ್ಣ ರೈತರು, ಅತಿ ಸಣ್ಣ ರೈತರು ಅಂತಕ್ಕಂಥ ಒಂದು ವರ್ಗ ಇದೆ. ಅದರಲ್ಲಿ 70 ಲಕ್ಷ ಜನ ರೈತರು ಬರ್ತಾರೆ. ಅಂಥವ್ರನ್ನ ಇವತ್ತು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಕಾರಣ ಅವ್ರಿಗೆ ವ್ಯವಸಾಯ ಬಿಟ್ಟರೆ ಬೇರೆ ಇನ್ಯಾವುದೇ ರೀತಿಯಾದಂಥ ವ್ಯಾಪಾರ ಆಗಲಿ ವಹಿವಾಟುಗಳಾಗಲಿ ರೈತರು ಇಟ್ಕೊಂಡಿರ್ತಕ್ಕಂಥವ್ರಲ್ಲ. ಇವತ್ತು ಬಿತ್ತನೆ ಹಾಕೋದಕ್ಕೂ ನಾನು ಹೇಳಿದ್ದೀನಿ, ಸಾಲ ತಗೊಂಬಂದು ಬಿತ್ತನೆ ಹಾಕಿದ್ದಾರೆ, ಮಳೆ ಬರುತ್ತೆ ಅಂತ ಆಶಾದಾಯಕವಾಗಿ ಬಿತ್ತನೆ ಹಾಕಿದ್ದಾರೆ. ಆದರೆ ಬಿತ್ತನೆ ಹಾಕಿರ್ತಕ್ಕಂಥದ್ದು ಕಣ್ಣಾರೆ ನಾವು ನೋಡಿದ್ದೇವೆ. ಹತ್ತಿ ಆಗಲಿ ಅಥವಾ ತೊಗರಿ ಆಗಲಿ ಇದು ಯಾವುದು ಕೂಡ ಇವತ್ತು ಹೊರಹೊಮ್ಮತಕ್ಕಂಥದ್ದಕ್ಕಾಗೋದಿಲ್ಲ ಇವತ್ತಿರ್ತಕ್ಕಂಥ ಪರಿಸ್ಥಿತಿನಲ್ಲಿ. ಹಾಗಾಗಿ ನಾವು ಸರ್ಕಾರಕ್ಕೆ ಭಾಳ ಗಟ್ಟಿತನದಿಂದ ಒತ್ತಾಯ ಮಾಡ್ತೀವಿ. ಇವತ್ತು ನಿಮಗೆ ಗೊತ್ತಿದೆ, ಇಲ್ಲಿರ್ತಕ್ಕಂಥ ಕೃಷ್ಣ ಕಣಿವೆಯ ಒಂದು ಪ್ರಮುಖವಾದಂಥ ನಮ್ಮ ಆಲ್ಮಟ್ಟಿ ಡ್ಯಾಮು, ಇವತ್ತು ಅಲ್ಲಿ ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಿಂದ ಹರಿದು ಬಂದಿರತಕ್ಕಂಥ ಓವರ್ಫ್ಲೋ ಆಗಿರ್ತಕ್ಕಂಥ ನೀರೇನಿದೆ ಅದನ್ನಾದರೂ ಕನಿಷ್ಠ ಪಕ್ಷ ಇವತ್ತು ಬಿಡ್ತಕ್ಕಂಥ ಕೆಲಸ ಮಾಡಬೇಕು. ಜೊತೆಯಲ್ಲಿ ಇಲ್ಲಿ ಒಂದು 10-15 ಹಳ್ಳಿಗಳು ನಮ್ಮ ಭೀಮಾ ನದಿಯ ವ್ಯಾಪ್ತಿಗೆ, ಇಲ್ಲಿ ನಮ್ಮ ಜಲಾಶಯ ಭೀಮಾ ನದಿಯ ಈ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು 15-20 ಹಳ್ಳಿಗಳು ಕೇಳ್ತಾ ಇದ್ದೆ ನಾನು. ಅಲ್ಲೂ ಕೂಡ ಈಗ ಒಂದಷ್ಟು ಜಲಾಶಯದಿಂದ ನೀರನ್ನು ಬಿಡ್ತಕ್ಕಂಥ ಕೆಲಸವೂ ಕೂಡ ಆಗಬೇಕಾಗ್ತದೆ. ಹಾಗಾಗಿ ಈ ಸಂದರ್ಭದಲ್ಲಿ ಬಹುಶಃ ತಾವೆಲ್ಲ ಪ್ರಶ್ನೆ ಕೇಳ್ಬೋದು. ಮಾನ್ಯ ಕುಮಾರಣ್ಣವರು ಕೇಂದ್ರದ ಸಚಿವರ ಜೊತೆ ಬಾಬಣ್ಣವರು, ನಾವು ಕೃಷ್ಣಾರೆಡ್ಡಿ ಅವರೆಲ್ಲ ಮಾತಾಡಿದ್ದೀವಿ. ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳ ಜೊತೆ ಕೂತು ಏನಾದರೂ ಸೌಹಾರ್ದಿತವಾದಂಥ ಒಂದು ಚರ್ಚೆಯನ್ನು ಮಾಡಿ ಭಾಗದ ರೈತರಿಗೆ ಏನಾದರೂ ನೀರನ್ನು ಬಿಡ್ತಕ್ಕಂಥದ್ದಕ್ಕೆ, ಹರಿಸ್ತಕ್ಕಂಥದ್ದಕ್ಕೆ ಒಂದು ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದು ಕುಮಾರಣ್ಣ ಅವರ ತಲೆಯಲ್ಲಿ ಭಾಳ ಗಟ್ಟಿಯಾದಂಥ ಒಂದು ಆಲೋಚನೆ ಇದೆ. ಅದನ್ನು ಕೂಡ ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇವೆ. ನಾಳೆ ದಿನ ಬಾಗಲಕೋಟೆಗೆ ಹೋಗ್ತಾ ಇದ್ದೇವೆ. ಬಾಗಲಕೋಟೆಯ ಬಾದಾಮಿ ತಾಲೂಕು ಕೂಡ ಭೇಟಿಯನ್ನು ಕೊಡ್ತಾ ಇದ್ದೇವೆ. ಅಲ್ಲಿಂದ ಕಲ್ಯಾಣ ಕರ್ನಾಟಕದ ಹಲವಾರು ಜಿಲ್ಲೆಗಳು, ಪ್ರಮುಖ ಜಿಲ್ಲೆಗಳು ಎಲ್ಲ ಕಡೆಯೂ ಕೂಡ ಹೋಗಿ ಬರ್ತಕ್ಕಂಥ ಒಂದು ಕೆಲಸ, ಒಂದು ನಿಯೋಗ ಈಗಾಗಲೇ ರಚನೆ ಆಗಿದೆ. ನಾಡಗೌಡರು ಬರಬೇಕಾಗಿತ್ತು, ಬಂಡಪ್ಪ ಕಾಶಪ್ಪುರ್ ಅವರು ಬರಬೇಕಾಗಿತ್ತು, ಆದರೆ ಅವರು ಬೆಂಗಳೂರಲ್ಲಿದ್ದಾರೆ ಬೇರೆ ಯಾವುದೋ ಕಾರ್ಯಕ್ರಮದ ಒತ್ತಡದಿಂದ. ನಾಳೆ ಬಂದು ಅವರು ಬಾಗಲಕೋಟೆಯಲ್ಲಿ ನಮ್ಗೆ ಜಾಯ್ನ್ ಆಗ್ತಾರೆ.
ಈಗ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಕಲ್ಯಾಣ ಕರ್ನಾಟಕದ ಪ್ರವಾಸ ಬಂದರು. ತಾವೇ ಎಲ್ಲ ನೋಡಿದ್ರಿ. ಮಧ್ಯದಲ್ಲಿ ಅದಕ್ಕಿಂತ ಮುಂಚಿತವಾಗಿ ಯಾರು ಕೂಡ ನೀರು ಬಿಡ್ತೀವಿ ಅಂತ ನಂಬ್ಕೊಂಡು ಬಿತ್ತನೆಯನ್ನು ಹಾಕಬೇಡಿ ಅಂತಕ್ಕಂಥ ಹೇಳಿದಂಥ ಉದಾಹರಣೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಇದು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರ ಬಾಯಲ್ಲಿ ಬಂದಿರತಕ್ಕಂಥ ಒಂದು ಹೇಳಿಕೆ. ಇದಕ್ಕೆ ಪರ್ಯಾಯವಾದಂಥ ವ್ಯವಸ್ಥೆಗಳು, ಮುನ್ನೆಚ್ಚರಿಕೆ ಕ್ರಮಗಳು ಯಾವ ರೀತಿ ವಹಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದೆ. ಏಕಾಏಕಿ ನೀವು ಬಿತ್ತನೆ ಮಾಡಬೇಡಿ ಅಂತಕ್ಕಂಥದ್ದನ್ನ ರೈತರಿಗೆ ಹೇಳಿದಂಥ ಸಂದರ್ಭದಲ್ಲಿ ಇಲ್ಲೆಲ್ಲೋ ಕಲ್ಯಾಣ ಕರ್ನಾಟಕಕ್ಕೆ 2 ದಿನಗಳ ಕಾಲ ಪ್ರವಾಸ ಬಂದರು. ಆದರೆ ಆ ಪ್ರವಾಸದ ನಂತರ ಬಂದಿರತಕ್ಕಂಥ ಫಲಿತಾಂಶ ಏನು, ರೈತರಿಗೆ ಆಗ್ತಾ ಇರ್ತಕ್ಕಂಥ ಅನುಕೂಲತೆಗಳೇನು, ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ಕೂಡ ಎಲ್ಲೂ ಚರ್ಚೆ ಮಾಡಿಲ್ಲ. ಅದಕ್ಕೆ ನಾವು ಯಾವ ರೀತಿ ಪರಿಹಾರ ಮಾಡ್ತೀವಿ ಅಥವಾ ಯಾವಾಗ ಅಧಿಕೃತವಾಗಿ 135 ತಾಲೂಕುಗಳು ಬರಪೀಡಿತ ತಾಲೂಕುಗಳಾಗಿದೆ ಅಂತಕ್ಕಂಥದ್ದನ್ನ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ಇನ್ನೂ ಲೆಕ್ಕಾಚಾರ ಮಾಡ್ಕೊಂಡು ಕೂತಿದ್ದಾರೆ. ಎಲ್ಲಿ ಮತ್ತೆ ನಮ್ಮ ಹೆಗಲ ಮೇಲೆ ಈ ಪರಿಹಾರದ ಮೊತ್ತವನ್ನು ಕಟ್ಟಿಸೋ ಒಂದು ಪ್ರಯತ್ನದಲ್ಲಿ ಇದ್ದಾರೋ ಅನ್ನೋದು ಬಹುಶಃ ಅವರ ಲೆಕ್ಕಾಚಾರ ಆಗಿದೆ. ಆದರೆ ನಾವು ಭಾಳ ಗಟ್ಟಿಯಾಗಿ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತೇವೆ. ಈ ವಿಚಾರದಲ್ಲಿ ಒಂದು ಗಡುವನ್ನು ಕೂಡ ಕೊಡ್ತೇವೆ. ಏಕೆಂದರೆ ಈಗಾಗಲೇ ಜೂನ್ ತಿಂಗಳು ಮಳೆ ಬರಬೇಕಾಗಿತ್ತು, ಜುಲೈ ತಿಂಗಳಿಗೆ ಬಂದುಬಿಟ್ಟಿದ್ದೀವಿ. ಮಳೆ ಬರ್ತಕ್ಕಂಥ ಲಕ್ಷಣಗಳು, ವಾತಾವರಣಗಳು ಬಹುಶಃ ನಾವೆಲ್ಲವೂ ಕೂಡ ನಂಬಿಕೆ ಕಳ್ಕೊಬಿಟ್ಟಿದ್ದೀವಿ. ಈ ಸಲ ಪ್ರಕೃತಿ ಒಂದು ರೀತಿ ವಿಕೋಪಕ್ಕೂ ಒಳಗಾಗಿದೆ. ಮತ್ತು ರೈತರು ಸಂಕಷ್ಟದಲ್ಲಿ ತತ್ತರಿಸೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇರ್ಬೋದು, ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು, ಅತಿ ಹೆಚ್ಚು ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ನ ಸರ್ಕಾರ ಇವತ್ತು ಆಡಳಿತದಲ್ಲಿದೆ. ಇಂಥ ಸಂದರ್ಭದಲ್ಲಿ ರೈತರ ಜೊತೆ ನಿಲ್ಲದೆ ಹೋದರೆ ಮತ್ತು ಇನ್ಯಾವ ಸಂದರ್ಭದಲ್ಲಿ ಅವ್ರು ರೈತರ ಜೊತೆ ನಿಲ್ತಾರೆ? ಒಂದು, ಇಲ್ಲಿ ಬಡ್ಡಿಯನ್ನು ಮನ್ನಾ ಮಾಡಬೇಕು, ಸಾಲವನ್ನು ಮನ್ನಾ ಮಾಡಬೇಕು ಅಂತಕ್ಕಂಥದ್ದು ಭಾಳ ಗಟ್ಟಿಯಾಗಿ ಹೇಳ್ತೀವಿ. ಪರಿಹಾರ ಘೋಷಣೆ ಮಾಡಬೇಕು. ಇವೆರಡು ವಿಚಾರಗಳು ಮುಂದಿಡ್ತೇವೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.